ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಾವು ಒಂದು ವಿಷಯವನ್ನು ಇಟ್ಕೊಂಡು ಆ ವಿಷಯದ ಬಗ್ಗೆ ಆಳವಾಗಿ ಮಾತನಾಡ್ತಾ ಹೋಗ್ತೀವಿ. ಆ ವಿಷಯ ಪರಿಣಿತರು ನಮ್ಮ ಜೊತೆ ಇರ್ತಾರೆ, ವಿಶ್ಲೇಷಕರು ನಮ್ಮ ಜೊತೆ ಇರ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಸಹಕಾರ ಶಕ್ತಿ ಸಮೃದ್ಧಿಯ ಪಥ ಅಂತ. ನಮ್ಮ ರಾಜ್ಯದಲ್ಲಿ ಸಹಕಾರ ಚಳುವಳಿಯ ಬಗ್ಗೆ ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಸಹಕಾರ ಚಳುವಳಿಯ ಬಗ್ಗೆ ಗೊತ್ತಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಈ ಸಹಕಾರ ಕ್ಷೇತ್ರದಿಂದ ಜನರಿಗೆ ಆಗ್ತಾ ಇರುವಂಥ ಲಾಭ ಏನು, ಜೊತೆಗೆ ಸಹಕಾರ ಕ್ಷೇತ್ರ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಬೆಳೆಯುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ವೆಂಕಟೇಶ್ MV IAS, ನಿಬಂಧಕರು, ಕರ್ನಾಟಕದ ಸಹಕಾರ ಸಂಘ ಹಾಗೂ ಸರ್ಕಾರದ ಕಾರ್ಯದರ್ಶಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಇನ್ನು ನನ್ನ ಜೊತೆ MR ವೆಂಕಟೇಶ್ ಅವರು, ಅಧ್ಯಕ್ಷರು, ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಮತ್ತು ನಿರ್ದೇಶಕರು, ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಲ, ಇವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 5 ವರ್ಷ ಆಯಿತು ಸಹಕಾರ ಸಚಿವಾಲಯ ಪ್ರಾರಂಭ ಮಾಡಿ. ಈ ಸಚಿವಾಲಯದ ಅಗತ್ಯತೆ ಏನಿತ್ತು, ಜೊತೆಗೆ ಇದರಿಂದ ಜನರಿಗೆ ಆಗ್ತಾ ಇರುವಂಥ, ಜನರ ಜೀವನದ ಮೇಲೆ ಆಗ್ತಾ ಇರುವಂಥ ಪರಿಣಾಮ ಏನು ಅಂತ? ಕೇಂದ್ರ ಸರ್ಕಾರದಲ್ಲಿ 2021ರಲ್ಲಿ ಸಹಕಾರ ಇಲಾಖೆ ಪ್ರಾರಂಭ ಆಗುತ್ತೆ. ಇದರ ಪ್ರಮುಖ ಉದ್ದೇಶ ಇಲಾಖೆಯಲ್ಲಿ ಏಕರೂಪತೆಯನ್ನು ತರುವುದು, ಸ್ಪಷ್ಟತೆಯನ್ನು ತಂದು ಹೆಚ್ಚಿನ ಪಾರದರ್ಶಕತೆ ಮತ್ತು ಕಾನೂನುಗಳ ಮುಖಾಂತರ ಇಡೀ ದೇಶಾದ್ಯಂತ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರದಲ್ಲಿ 2021ನೇ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆ ಮತ್ತು ಸಹಕಾರಿ ಇಲಾಖೆ ಅಂತ ಏನು ಒಂದೇ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೋ ಅದನ್ನು ವಿಭಾಗ ಮಾಡಿ ಸಹಕಾರ ಇಲಾಖೆಯನ್ನು ಒಂದು ಹೊಸ ಚೇತನದಿಂದ ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ 1905ರಿಂದಲೇ ಸಹಕಾರ ಇಲಾಖೆ ಅತ್ಯಂತ ಬಲಿಷ್ಠವಾಗಿ ಕೆಲಸ ಮಾಡ್ತಾಯಿದೆ. ಕರ್ನಾಟಕದ ಪ್ರತಿ ಗ್ರಾಮ ಪಂಚಾಯಿತಿಗಳು, ಪ್ರತಿ ಗ್ರಾಮಗಳಲ್ಲೂ ಕೂಡ ಸಹಕಾರಿ ಸಂಸ್ಥೆಗಳು ಮತ್ತು ಸಹಕಾರದಿಂದ ಕೆಲಸ ಮಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಾವು ಹಳ್ಳಿಗಳಿಗೆ ಹೋದರೂ ಕೂಡ ಅಲ್ಲಿ ಸರ್ಕಾರಗಳ ಬೇರೆ ಬೇರೆ ಯೋಜನೆಗಳಿದ್ದಾವೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಆದರೂ ಕೂಡ ತುಂಬ ಜನ ಈ ಕೋಆಪರೇಟಿವ್ ಸೊಸೈಟಿಯ ಜೊತೆ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಅದ್ರ ಜೊತೆ ಏನೋ ಒಂದು ಬಾಂಧವ್ಯ ಇದೆ. ಈಗ ಕೋಆಪರೇಟಿವ್ ಸೊಸೈಟಿಗಳು ಅಥವಾ ಕೋಆಪರೇಟಿವ್ ಬ್ಯಾಂಕು ಅಥವಾ ಏನೇನಿದೆ ಸಹಕಾರಿ ಈ ಸೆಕ್ಟರ್ನಲ್ಲಿ ಬರುವಂಥ ಬೇರೆ ಬೇರೆ ವಿಷಯಗಳು, ಅದರಲ್ಲಿ ಜನ ಇಷ್ಟರ ಮಟ್ಟಿಗೆ ತೊಡಗಿಸ್ಕೊಳ್ಳೋದಕ್ಕೆ ಏನು ಕಾರಣ ಅಂತ? ಸಮುದಾಯದ ಸಹಭಾಗಿತ್ವ ಅಂತ ಏನು ಹೇಳ್ತೇವೆ, ಅದು ಸಹಕಾರಿ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ಸಹಕಾರಿ ಕ್ಷೇತ್ರ ಅಂದರೆ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಾಯ ಆಗುತ್ತೆ. ಸೊ ಈ ಸಹಕಾರಿ ಕ್ಷೇತ್ರ ಸಂಸ್ಥೆಗಳೇನಿದ್ದಾವೆ ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಭಾಳ ಹತ್ತಿರವಾಗಿದ್ದಾವೆ. ಬೆಳಗ್ಗಿನಿಂದ ಸಂಜೆವರೆಗೂ, ಹುಟ್ಟಿನಿಂದ ಸಾಯುವವರೆಗೂ ಕೂಡ ಈ ಸಹಕಾರಿ ಸಂಸ್ಥೆಗಳು ಜನಸಾಮಾನ್ಯರ ಜೊತೆ ಬಹಳ ಬೆರೆತ್ಕೊಂಡಿದ್ದಾವೆ ಮತ್ತು ಅವಿನಾಭಾವವಾದಂತಹ ಸಂಬಂಧಗಳನ್ನು ಇಟ್ಕೊಂಡಿದೆ. ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ನಾವೇನು ಹೇಳ್ತೀವಿ, ಹಾಗೆ ಸಹಕಾರಿ ಸಂಸ್ಥೆಗಳು ತಲುಪದ ಕ್ಷೇತ್ರಗಳೇ ಇಲ್ಲ. ಅಷ್ಟು ಪರಿಣಾಮಕಾರಿಯಾಗಿ ಸಹಕಾರಿ ಸಂಸ್ಥೆಗಳು ಜನರ ದೈನಂದಿನ ಬದುಕನ್ನು ಕಟ್ಟಿಕೊಳ್ಳಲು, ಅವರ ದುಃಖ ದುಮ್ಮಾನಗಳನ್ನು ಸ್ಪಂದಿಸಿ ಅವರಿಗೆ ಆರ್ಥಿಕ ಚೇತನವನ್ನು ಕೊಡಲು ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಸರ್, ಸಹಕಾರಿ ಬ್ಯಾಂಕ್ಗಳು ಈಗ ಸಹಕಾರ ಕ್ಷೇತ್ರ ಇದೆ, ಜನ ಬೇರೆ ಬೇರೆ ಸಂಘಗಳ ಜೊತೆಗೆ ತೊಡಗಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರ ಆರ್ಥಿಕವಾಗಿ ಸಬಲತೆಯನ್ನು ಕಂಡುಕೊಳ್ಳೋದಕ್ಕೆ, ಆರ್ಥಿಕವಾಗಿ ಮೇಲ್ಪಂಕ್ತಿ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಬರೋದಕ್ಕೆ ಈ ಬ್ಯಾಂಕ್ಗಳು ಕೂಡ ತುಂಬ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ. ಸೊ ಸಾಧ್ಯವಾಗದಂಥ ಕೆಲವೊಂದು ಕೆಲಸಗಳನ್ನ ಜನ ಈ ಬ್ಯಾಂಕ್ಗಳ ಮುಖಾಂತರ ಸಹಾಯ ಪಡ್ಕೊಂಡು ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಅವರ ಜೀವನ ಸುಧಾರಣೆಯನ್ನು ಕೂಡ ಕಂಡಿದ್ದಾರೆ. ಅಂತಹ ಅನೇಕ ಉದಾಹರಣೆಗಳನ್ನು ಗಮನಿಸಿದ್ದೀವಿ. ಈ ಸಹಕಾರಿ ಬ್ಯಾಂಕ್ಗಳ ಪಾತ್ರ ಸಾಮಾನ್ಯ ಜನ ಮತ್ತು ರೈತರ ಮೇಲೆ ಯಾವ ರೀತಿಯಾಗಿ ಆಗ್ತಾ ಇದೆ ಒಂದೇದು, ಜೊತೆಗೆ ಎರಡನೇದು ಸಹಕಾರಿ ಬ್ಯಾಂಕ್ಗಳ ಮುಂದಿನ ಆ ದೂರದೃಷ್ಟಿ ಅಂತ ಏನು ಹೇಳ್ತೀವಲ್ಲ ಅದು ಹೇಗಿದೆ ಅಂತ. ಮೊದಲಿಗೆ ಈ ಸಹಕಾರ ಸಚಿವಾಲಯವನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದ ನಂತರ, ಅಂದರೆ ಇದರ ಅಗಾಧತೆಯನ್ನು ಮನಗಂಡು ಇವತ್ತು ಕೇಂದ್ರ ಸರ್ಕಾರ ಒಂದು ಪ್ರತ್ಯೇಕವಾದಂಥ ಸಹಕಾರ ಸಚಿವಾಲಯವನ್ನು ಪ್ರಾರಂಭ ಮಾಡಿದಂಥದ್ದು. ಮತ್ತು ಸಹಕಾರ ಸಚಿವಾಲಯದ ಸಚಿವರನ್ನಾಗಿ ಸನ್ಮಾನ್ಯ ಅಮಿತ್ ಶಾ ಜಿಯವರನ್ನೇ ನೇಮಕ ಮಾಡಿದಂಥದ್ದು. ಅಲ್ಲಿಂದ ಆಚೆಗೆ
ಅನೇಕ ಸುಧಾರಣೆಗಳನ್ನು, ಒಂದು ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್ನು ಈ ಕ್ಷೇತ್ರದಲ್ಲಿ ನಾವು ಕಂಡಂಥದ್ದು. ಆಮೇಲೆ ಅದು ಇಲ್ಲಿವರೆಗೂ ಮುಂದಿನ ದಿನಮಾನಗಳಲ್ಲೂ ಸಹ ಅದು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇದರ ಅಗಾಧತೆ ಹೇಗಿದೆ ಅಂತಂದರೆ, ಇವತ್ತು ನಮ್ಮ ಟೋಟಲ್ GDP ಏನಿದೆಯಲ್ಲ, ದೇಶದ GDPಗೆ ಅರೌಂಡು 4% ಅಷ್ಟು ಕಾಂಟ್ರಿಬ್ಯೂಟನ್ನು ಇವತ್ತು ನಮ್ಮ ಸಹಕಾರ ಕ್ಷೇತ್ರ ಒಂದೇನೇ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಸುಮಾರು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಇವತ್ತು ಸುಮಾರು ಒಂದು 8.5 ಲಕ್ಷ ಸೊಸೈಟಿಗಳು, ಬೇರೆ ಬೇರೆ ಶ್ರೇಣಿಯ ಸಂಘಗಳು, ಸೊಸೈಟಿಗಳು ಎಲ್ಲವೂ ಇನ್ಕ್ಲೂಡಿಂಗ್ ಬ್ಯಾಂಕುಗಳು ಸೇರಿ ಸುಮಾರು ಒಂದು 8.5 ಲಕ್ಷ ಇರ್ತಕ್ಕಂಥದ್ದು. ಇದರಲ್ಲಿ ಸುಮಾರೊಂದು 32 ಕೋಟಿ ಸದಸ್ಯರನ್ನು ಈ ಜಾಲ ಹೊಂದಿರತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಒಂದು. ಆಮೇಲೆ ಎರಡನೇದು, ತಾವು ಕೇಳದಂಥ ಪ್ರಶ್ನೆಯನ್ನೇ ಕುರಿತು ಮಾತಾಡೋದಾದರೆ, ಇವತ್ತು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗ ಏನಿದೆಯಲ್ಲ, ನಾನು ಕೇವಲ ಪಟ್ಟಣ ಸಹಕಾರ ಬ್ಯಾಂಕುಗಳು ಅಂತಂದರೆ ಈ ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಕಾರ್ಯನಿರ್ವಹಿಸಿರ್ತಕ್ಕಂಥ ಬ್ಯಾಂಕುಗಳೇ ಅಲ್ಲ, ಈವನ್ನು ನಮ್ಮ ಇಂಟೀರಿಯರ್ ವಿಲೇಜುಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅನೇಕ ಬ್ಯಾಂಕುಗಳನ್ನು ಎಲ್ಲನೂ ನನ್ನ ಗಮನದಲ್ಲಿ ಇಟ್ಟುಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮಧ್ಯಮ ಮತ್ತು ಕೆಳಮಧ್ಯಮದ ವರ್ಗದ ಜನರಿಗೆ ಒಂದು ಆಸರೆಯಾಗಿ ಕೆಲಸ ಮಾಡುವಂಥದ್ದು. ಇವತ್ತು ನಾವು ಅದೇ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕು ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕುಗಳನ್ನು ನಾವು ತಗೊಂಡಾಗ ಅವು ಎಲ್ಲೋ ಒಂದು ಹೋಬಳಿ ಹೆಡ್ ಕ್ವಾರ್ಟ್ರಲ್ಲೋ ಅಥವಾ ತಾಲೂಕು ಹೆಡ್ ಕ್ವಾರ್ಟ್ರಲ್ಲೋ ಅಥವಾ ಸಿಟಿಲಿ ಜಾಸ್ತಿ ಫೋಕಸ್ ಮಾಡಿ ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ಹೋಗುವಂಥ ಕಸ್ಟಮರ್ಸ್ ಯಾರು ಇರ್ತಾರಲ್ಲ, ಈ ಕಸ್ಟಮರ್ಸು ಸಹ ಕೆಲವೊಂದು ಒಂದು ಲಿಮಿಟೆಡ್ ಇದರಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲಿ ಹೋಗಿ ವ್ಯವಹಾರ ಮಾಡುವಂಥ ಇದು. ಆದರೆ ಈ ಕೋಆಪರೇಟಿವ್ ಬ್ಯಾಂಕುಗಳಿದಾವಲ್ಲ, ಈ ಕೋಆಪರೇಟಿವ್ ಬ್ಯಾಂಕುಗಳು ಈವನ್ನು ತಳಮಟ್ಟದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾನು ಈಗಾಗಲೇ ಹೇಳ್ದಂಗೆನೇ ನಮ್ಮ ಮಧ್ಯಮ ಮತ್ತು ಕೆಳಮಧ್ಯಮದ ವರ್ಗದ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲೇನೇ ಇವತ್ತು ಅಮಿತ್ ಶಾಜಿರವರು ಈ ಸಹಕಾರ ಸಚಿವಾಲಯದ ಮುಖ್ಯಸ್ಥರಾಗಿ ಬಂದ ನಂತರ ಇವತ್ತು ಪ್ಯಾಕ್ಸ್ಗಳಿಗೆ, ಪ್ರಾಥಮಿಕ ಸಂಘಗಳು ಏನಿದಾವಲ್ಲ, ಈ ಪ್ಯಾಕ್ಸ್ಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಪಂಚಾಯಿತಿಗೊಂದು ಪ್ಯಾಕ್ಸನ್ನು ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಕಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಹ ಸಾಕಷ್ಟು ಯಶಸ್ಸನ್ನು ಅವರು ಕಾಣ್ತಾ ಇರತಕ್ಕಂಥದ್ದು. ಮತ್ತು ಇವನ್ನೂ ಸಹ ಒಂದು ಕಂಪ್ಯೂಟರೈಸ್ಡ್ ಮಾಡಿ, ಸೊ ಇದು ಒಂದನ್ನು ಗಣಕೀಕೃತ ಮಾಡಿ ಒಂದು ಸೆಂಟ್ರಲೈಸ್ಡ್ ಡಾಟಾದಲ್ಲಿ ಇವುಗಳನ್ನು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಸಹ ಮುಂದಿನ ದಿನಮಾನಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಅದ್ಭುತವಾದಂಥ ಸ್ಟ್ರಕ್ಚರು. ಇವತ್ತು ನಾವು KMFನ ನೀವು ಉದಾಹರಣೆಯಾಗಿ ತಗೊಳ್ಳೋದಾದರೆ, ಇವತ್ತು ಒಂದು ಪ್ರೈಮರಿ ಸೊಸೈಟಿಯಲ್ಲಿ ಹಾಲನ್ನು ತಗೊಂಡು ಆ ಪ್ರೈಮರಿ ಸೊಸೈಟಿಯಿಂದ ಬಂದು ಇಲ್ಲಿ KMF ಅನ್ನುವಂಥ ಮದರ್ ಸಂಸ್ಥೆ ಏನಿದೆಯಲ್ಲ, ಈ ಮಾತೃ ಸಂಸ್ಥೆಯ ಮುಖೇನ ಅನೇಕ ಪ್ರಾಡಕ್ಟ್ಗಳನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು KMF ಒಂದು ಅದ್ಭುತವಾದಂಥ ಮಾದರಿಯನ್ನು ನಿರ್ಮಾಣ ಮಾಡಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಲ್ಲಿನೇ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು ಸಹ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ಒಟ್ಟು 250 ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಸುಮಾರು ಒಂದು 1500 ಕೋಆಪರೇಟಿವ್ ಬ್ಯಾಂಕುಗಳನ್ನು ಇರ್ತಕ್ಕಂಥದ್ದು. ಎಸ್ ಸರ್. ಸರ್, ಈ 5 ವರ್ಷದಲ್ಲಿ ಪ್ರತ್ಯೇಕ ಸಚಿವಾಲಯ ಆದ ನಂತರ ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದ್ದಾವೆ, ಏನೆಲ್ಲ ಕೆಲಸಗಳಾಗಿದ್ದಾವೆ ಅಂತ? ಕಳೆದ 5 ವರ್ಷಗಳಲ್ಲಿ ಪ್ರಮುಖವಾಗಿ ಈಗ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಅನ್ನೋದನ್ನು ಒಂದು ಆಂದೋಲನ ರೀತಿಯಲ್ಲಿ ಮಾಡಲಾಗ್ತಿದೆ. ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಈ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ಈ ರಾಮನಗರ ಜಿಲ್ಲೆ, ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅತ್ಯುತ್ತಮವಾಗಿ ಆಗಿತ್ತು. ಆದರೆ ಬೇರೆ ಕಡೆ ಇನ್ನೂ ಪ್ರೊಸೆಸ್ ನಡೀತಾ ಇತ್ತು. ಸೊ ಈಗ ಇದನ್ನು ಕಳೆದ 5 ವರ್ಷಗಳಲ್ಲಿ ಆಂದೋಲನ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಮಾಡಲಾಗಿದೆ. ನಮ್ಮಲ್ಲಿ ಒಟ್ಟು 5462 ಪ್ಯಾಕ್ಸ್ಗಳೇನಿದೆ
ಅದರಲ್ಲಿ ಅಂದಾಜು 4,500 ಪ್ಯಾಕ್ಸ್ಗಳನ್ನು ಈಗಾಗಲೇ ಕಂಪ್ಯೂಟರೈಸ್ ಮಾಡಲಾಗಿದ್ದು 3,562 ಪ್ಯಾಕ್ಸ್ಗಳು ಗೋ ಲೈವ್ ಆಗಿ ಅವುಗಳನ್ನು ಈ ಪ್ಯಾಕ್ಸ್ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದೇವೆ. ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಪ್ಯಾಕ್ಸ್ಗಳು, ಉದಾಹರಣೆಗೆ ಕೋಟಾದಲ್ಲಿರುವಂತಹ ಒಂದು ಪ್ಯಾಕ್ಸ್ ಸೊಸೈಟಿ ಏನಿದೆ 1,000 ಕೋಟಿಗೂ ಹೆಚ್ಚು ವಹಿವಾಟನ್ನು ಮಾಡ್ತಾ ಇದೆ. ಅಂದರೆ ಒಂದು ಬ್ಯಾಂಕ್ ಮಾಡುವಷ್ಟು ವಹಿವಾಟನ್ನು ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ಯಾಕ್ಸ್ ಸೊಸೈಟಿಗಳು ಮಾಡ್ತಾ ಇದ್ದಾವೆ. ಸೊ ಇವುಗಳ ಕಂಪ್ಯೂಟರೈಸೇಷನ್ ಮಾಡಿರುವುದರಿಂದ ಏನಾಗ್ತಾ ಇದೆ ಅಂದರೆ ಅಲ್ಲಿ ಹೆಚ್ಚಿನ ಪಾರದರ್ಶಕತೆ ಬರ್ತಾ ಇದೆ. ಆಮೇಲೆ ಆಡಿಟ್ ವ್ಯವಸ್ಥೆನೂ ಕೂಡ ಆನ್ಲೈನ್ ಆಗ್ತಿರೋದ್ರಿಂದ ಗ್ರಾಹಕರ ಹಿತಾಸಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಎರಡನೇ ಪ್ರಮುಖ ಅಂಶ ಅಂದರೆ ಈ ಡೈವರ್ಸಿಫಿಕೇಷನ್ ಆಫ್ ಪ್ಯಾಕ್ಸ್. ಅಂದರೆ ಪ್ಯಾಕ್ಸ್ನಲ್ಲಿ ನಾವು ಕೊಡ್ತಿರುವಂತಹ ಸೇವೆಗಳನ್ನು ವೈವಿಧ್ಯೀಕರಣ ಮಾಡ್ತಾ ಇರೋದು. ಈಗ ಪ್ಯಾಕ್ಸ್ ಅಂದರೆ ಕೇವಲ ಸಾಲ ವಿತರಣೆ ಮಾಡೋದು ಒಂದೇ ಇಲ್ಲ, ಅವುಗಳಲ್ಲಿ 25ಕ್ಕೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನಮ್ಮಲ್ಲಿ ಕೆಲವು ಪ್ಯಾಕ್ಸ್ಗಳಲ್ಲಿ ಸೂಪರ್ ಬಜಾರ್ಗಳನ್ನು ತೆರೆಯಲಾಗಿದೆ, ಕೆಲವು ಪೆಟ್ರೋಲ್ ಬಂಕು LPG ವಿತರಣೆ ಮಾಡ್ತಾ ಇದ್ದಾರೆ, ಜನೌಷಧಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಕಾಮನ್ ಸರ್ವಿಸ್ ಸೆಂಟರ್ಸ್ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆ 2,500ಕ್ಕೂ ಹೆಚ್ಚು ಪ್ಯಾಕ್ಸ್ಗಳಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ರಾಜ್ಯ ಸರ್ಕಾರದ ಸೇವೆಗಳು ಮತ್ತು ಕೇಂದ್ರ ಸರ್ಕಾರದ ಸೇವೆಗಳನ್ನು ಅವರ ಗ್ರಾಮ ಮಟ್ಟದಲ್ಲಿಯೇ ಕೊಡಲಾಗ್ತಿದೆ ಈ ಪ್ಯಾಕ್ಸ್ಗಳ ಮುಖಾಂತರ. ಸೊ ಇದ್ರ ಜೊತೆಗೆ ಮತ್ತು ಮಲ್ಟಿಪರ್ಪಸ್ ಪ್ಯಾಕ್ಸ್ ಅನ್ನೋದನ್ನು ಕೂಡ ತರಲಾಗ್ತಿದೆ. ಹಾಗೂ ಈ ಪ್ಯಾಕ್ಸ್ಗಳ ಮುಖಾಂತರ ಸಾವಯವ ಕೃಷಿ ಪದ್ಧತಿ ಇರ್ಬೋದು, ಮತ್ತು ರಫ್ತು ಮಾಡೋದಿರ್ಬೋದು, ಮತ್ತು ಬೀಜಗಳ ವಿತರಣೆ ಆಗಿರ್ಬೋದು, ಆಮೇಲೆ ಕೃಷಿಗೆ ಬೇಕಾಗಿರುವಂಥ ಇನ್ಪುಟ್ಸ್ಗಳ ವಿತರಣೆ ಆಗಿರ್ಬೋದು, ಈ ಥರ ಹಲವಾರು ವೈವಿಧ್ಯತೆಗಳನ್ನು ಸಾಧ್ಯ ಮಾಡಲು ಸಾಧ್ಯ ಆಗಿದೆ. ಸರ್, ಆಗಲೇ ನೀವು ಮಾತಾಡ್ತಾ ಇದ್ರಿ, ಒಂದಷ್ಟು ಅಂಕಿ ಅಂಶಗಳನ್ನು ಕೂಡ ಕೊಟ್ಟರೆ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಎಷ್ಟೇ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿದ್ರು ಗ್ರಾಮೀಣ ಭಾಗದಲ್ಲಿ ಇದ್ರೂ ಇನ್ನು ತುಂಬ ಜನಕ್ಕೆ ಅದರಲ್ಲಿ ಏನೆಲ್ಲ ಲಾಭಗಳು ಸಿಗ್ತವೆ, ಏನೆಲ್ಲ ಅನುಕೂಲಗಳಿದ್ದಾವೆ ಅನ್ನೋದು ಗೊತ್ತಿಲ್ಲ. ಸರ್, ಅದ್ರ ಬಗ್ಗೆ ಮಾತಾಡ್ಬೋದು. ಇವತ್ತು 1 ಲಕ್ಷ ಮೊದಲು ನಮ್ಮದು DIGC ಇನ್ಶೂರೆನ್ಸ್ ಕವರೇಜು 1 ಲಕ್ಷ ಇತ್ತು. ಇವತ್ತು ಅದನ್ನು ಕೇಂದ್ರ ಸರ್ಕಾರ 5 ಲಕ್ಷಕ್ಕೆ ಇನ್ಶೂರೆನ್ಸ್ ಕವರೇಜು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ಯಾವುದಾದ್ರೂ ಬ್ಯಾಂಕಲ್ಲಿ ಏನಾದರೂ ಎಡವಟ್ಟುಗಳಾದರೆ ಅಲ್ಲಿನ ಡೆಪಾಸಿಟರ್ ಹೋಲ್ಡರ್ಗಳಿಗೆ, ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಕವರೇಜು ಕೊಡುವಂಥದ್ದು. ಇದನ್ನು ಮುಂದುವರೆದು ಎಲ್ಲ ಬ್ಯಾಂಕುಗಳಿಂದನೂ ಕ್ರೋಢೀಕರಿಸಿ ಒಂದು ಮೆಮೊರಂಡಮನ್ನು ಸಹ ನಾವು ಅಮಿತ್ ಶಾಜಿಯವರಿಗೆ ಕಳಿಸಿರ್ತಕ್ಕಂಥದ್ದು. ಏನಂದರೆ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ, ಅಂದರೆ ಒಂದು 70 ವರ್ಷ ಮೇಲ್ಪಟ್ಟಂಥ ಠೇವಣಿದಾರರು ಯಾರಿದ್ದಾರೆ ಆ ಠೇವಣಿದಾರರಿಗೆ 100% ಇನ್ಶೂರೆನ್ಸನ್ನು ಕವರೇಜ್ಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು. ಆಮೇಲೆ ಆ ಇನ್ಶೂರೆನ್ಸ್ ಕವರೇಜ್ಗೆ ಸಂಬಂಧಪಟ್ಟಂತೆ ಏನು ಅಮೌಂಟನ್ನು ಪೇ ಮಾಡಬೇಕಾಗಿದೆಯೋ ಆಯಾ ಬ್ಯಾಂಕುಗಳೇ ಅದನ್ನು ಭರಿಸುವಂಥದ್ದಕ್ಕೆ ಯಾವುದು ಬ್ಯಾಂಕುಗಳದ್ದು ಏನು ತಕರಾರಿಲ್ಲ, ಭರಿಸುತ್ತೆ. ಬಟ್ ಅದಕ್ಕೊಂದು ಪ್ರಾವಿಷನನ್ನು ಮಾಡಿಕೊಡಿ ಅನ್ನುವಂಥ ಈ ಥರದ ಒಂದಷ್ಟು ಹಲವಾರು ಸುಧಾರಣೆಗಳನ್ನು ನಮಗೆ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಈಗಾಗಲೇ ನಾವು ಸಂಬಂಧಪಟ್ಟ ಇವರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟಂಥದ್ದು. ಆ ಹಿನ್ನೆಲೆಯಲ್ಲೂ ಸಹ ಇವತ್ತು ಸಾಕಷ್ಟು ಬೇರೆ ಬೇರೆ ಸುಧಾರಣೆಗಳನ್ನು, ವಿಶೇಷವಾಗಿ ಇವತ್ತು IT ಸೆಕ್ಟರಲ್ಲಿ ಹೆಚ್ಚಿನ ಸುಧಾರಣೆಗಳನ್ನು ತರಬೇಕು, ತಾಂತ್ರಿಕ ನೈಪುಣ್ಯತೆ ತಲುಪಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು NUCFDCಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಥ್ರೂ NUCFDC ಮುಖೇನ ಬೇರೆ ಬೇರೆ ಹಲವಾರು ಉಪಕ್ರಮಗಳನ್ನು ಅವರು ಹಾಕ್ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದು ಮುಂದಿನ ದಿನಮಾನಗಳಲ್ಲಿ ಒಂದೊಂದೇ ಹಂತವಾಗಿ ಜಾರಿಗೆ ಬರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಇವತ್ತು ಸೊಸೈಟಿಗಳು ಏನು ಬೇರೆ ಬೇರೆ ರೀತಿಯ ಸೊಸೈಟಿಗಳಿದಾವಲ್ಲ, ಆ ಸೊಸೈಟಿಗಳು, ಅದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿಂದ ಹಿಡಿದು ಅದರ ಶ್ರೇಣೀಕೃತ ಅದರ ಕೆಳ ಹಂತದಲ್ಲಿರ್ತಕ್ಕಂಥ ಯಾವುದೇ ಸೊಸೈಟಿಗಳು RBI ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇಲ್ಲಿಗೆ RBI ನಿಯಂತ್ರಣಕ್ಕೆ ಬರ್ತಾ ಇರತಕ್ಕಂಥದ್ದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು, ಆಮೇಲೆ DCC ಬ್ಯಾಂಕುಗಳು, ಅಪೆಕ್ಸ್ ಬ್ಯಾಂಕುಗಳು. ಎಲ್ಲಿ ಬ್ಯಾಂಕ್ ಅನ್ನುವಂಥ ವರ್ಡು ಆ ಸೆಂಟೆನ್ಸಲ್ಲಿ ಇದಾಗುತ್ತೋ ಅವೆಲ್ಲನೂ ಅದರ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು. ಈ ಸಹಕಾರ ಕ್ಷೇತ್ರದಿಂದ ಗ್ರಾಮೀಣ ಭಾಗದಲ್ಲಿ ಸಣ್ಣ ರೈತರಿದ್ದಾರೆ, ಮಧ್ಯಮ ರೈತರಿದ್ದಾರೆ, ಅವರಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ, ಮತ್ತು ಯಾವ್ಯಾವ ಯೋಜನೆಗಳಿದ್ದಾವೆ ಉಪಯೋಗ ಪಡ್ಕೊಳ್ಳೋದಕ್ಕೆ ಅಂತ? ಈಗ ಸಹಕಾರ ಕ್ಷೇತ್ರದಿಂದ ರೈತರಿಗೆ, ಮಹಿಳೆಯರಿಗೆ,
ಕಾರ್ಮಿಕರಿಗೆ ರೇಷ್ಮೆ, ತೋಟಗಾರಿಕೆ ಮತ್ತು ಇತರ ಏನು ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಬಹಳ ರೀತಿಯಾದಂತಹ ಅನುಕೂಲಗಳಿದ್ದಾವೆ. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಕರ್ನಾಟಕ ಸರ್ಕಾರದಿಂದ 5 ಲಕ್ಷ ರೂಪಾಯಿವರೆಗೆ ನಾವು 0% ಇಂಟ್ರೆಸ್ಟಲ್ಲಿ, ಅಂದರೆ ₹1 ಕೂಡ ಬಡ್ಡಿ ತೆಗೆದುಕೊಳ್ಳದಲ್ಲೇ ರೈತರಿಗೆ ಸಾಲವನ್ನು ನೀಡಲಾಗ್ತಿದೆ. ಇದು ಪ್ರತಿ ವರ್ಷ ನೀಡುವಂತಹ ಬೆಳೆ ಸಾಲ ಇದು. ಇದರ ಜೊತೆಗೆ 3% ಇಂಟ್ರೆಸ್ಟ್ ದರದಲ್ಲಿ ಮಧ್ಯಮಾವಧಿ ಮತ್ತು ದೀರ್ಘ ಸಾಲವನ್ನು ಕೊಡಲಾಗ್ತಿದೆ. ಪ್ಯಾಕ್ಸ್ಗಳಂದರೆ ಕೇವಲ ಸಾಲ ಕೊಡುವಂಥ ಸಂಸ್ಥೆಗಳಲ್ಲ, ಅವು 25ಕ್ಕೂ ಹೆಚ್ಚು ಸೇವೆಗಳನ್ನು ರೈತರಿಗೆ ನೀಡ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಈಗ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಇದೆ, ಮತ್ತು ಬೀಜ, ರಸಗೊಬ್ಬರ, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸು ಮುಂತಾದ ರೈತರ ಕೃಷಿಗೆ ಪೂರಕವಾದಂತಹ ಸಾಮಗ್ರಿಗಳನ್ನು ಕೂಡ ಸರಬರಾಜು ಮಾಡ್ತಾ ಇದ್ದಾರೆ. ಡಿಜಿಟಲ್ ಪರಿವರ್ತನೆ ಕೂಡ ಆಗಿರೋದ್ರಿಂದ ಅವರಿಗೆ UPI ಆ್ಯಪನ್ನು ಉಪಯೋಗಿಸ್ಕೊಂಡು ಹಣವನ್ನು ವರ್ಗಾವಣೆ ಮಾಡುವಂತಹ ಸೌಲಭ್ಯಗಳನ್ನು ಕೂಡ ಈ ಪ್ಯಾಕ್ಸ್ಗಳಲ್ಲಿ ನೀಡಲಾಗಿದೆ. ಇದರ ಜೊತೆಗೆ ಶಿಕ್ಷಣ, ಮಾಹಿತಿ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂಬ ಉದ್ದೇಶದಿಂದ ಅಲ್ಲಿ ಚರ್ಚಾ ಸ್ಪರ್ಧೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು ಮುಂತಾದ ಮುಖಾಂತರ ಯುವಕರಲ್ಲಿ, ಮಕ್ಕಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವೂ ಕೂಡ ಪ್ಯಾಕ್ಸ್ ಮುಖಾಂತರ ಆಗ್ತಾ ಇದೆ. ಸರ್, ಇದ್ರ ಜೊತೆಗೆ ಈಗ ಈ ಹಿಂದೆ ರೈತರು ಹೇಗಿದ್ದು ಅಂತ ಹೇಳಿದ್ರೆ ಬೆಳೀತಾ ಇದ್ರು, ತಾವು ಉಪಯೋಗ ಮಾಡ್ತಾ ಇದ್ರು, ಸ್ವಲ್ಪ ಉಳಿದಿದ್ದನ್ನು ಬೇರೆ ಕಡೆ ಮಾರಾಟ ಮಾಡ್ತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ರೈತರು ಕೂಡ ರಫ್ತು ಮಾಡೋವರೆಗೂ ಕೂಡ ಹೋಗಿದ್ದಾರೆ. ನಮ್ಮ ರೈತರು ಅಗ್ರೋ ಬಿಸ್ನೆಸ್ಸನ್ನು ಮಾಡೋವರೆಗೂ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರಗಳ ಪಾತ್ರ ಏನು ಅಂತ? ಈಗ ಸಹಕಾರ ಕ್ಷೇತ್ರಗಳಲ್ಲಿ ಮೌಲ್ಯವರ್ಧನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ರೈತನಿಗೆ ಯಾವ ರೀತಿ ಬೆಳೆಗಳನ್ನು, ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನ ಬೆಳೆಯಬೇಕು ಅಂತ ಗೊತ್ತು, ಆದರೆ ಅವುಗಳನ್ನು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಅರಿವಿಲ್ಲ. ಸೊ ಈ ನಮ್ಮ ಸಹಕಾರ ಕ್ಷೇತ್ರಗಳಲ್ಲಿ ರೈತ ಬೆಳೆದ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ, ಅವುಗಳಿಗೆ ಬ್ರ್ಯಾಂಡಿಂಗ್ ಮಾಡಿ, ಅವುಗಳಿಗೆ ಮಾರುಕಟ್ಟೆಗೆ ತರೋದಕ್ಕೆ ಹೆಚ್ಚು ಅವಕಾಶಗಳಿದ್ದಾವೆ. ಕೆಲವು ಪ್ಯಾಕ್ಸ್ಗಳು ಕೂಡ ಈ ಸಾವಯವ ಉತ್ಪನ್ನಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಗೆಡ್ಡೆ ಗೆಣಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಒಂದು ಸಹಕಾರ ಕ್ಷೇತ್ರ ಅದರಲ್ಲಿ ಅದು ಮುಂಚೂಣಿಯಲ್ಲಿರುವಂತಹ KMF 50ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಅದು ನಮ್ಮ ಕರ್ನಾಟಕ ಅಲ್ಲದೆ ಇಡೀ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ನಗರಗಳಿಗೆ ತಲುಪಿಸ್ತಾ ಇದೆ. ಒಂದು ಸಂತೋಷದ ವಿಚಾರ ಅಂದರೆ ತಿರುಪತಿಯಲ್ಲಿ ತಯಾರಾಗುವಂತಹ ಲಡ್ಡು ಏನಿದೆ, ಆ ಲಡ್ಡುಗೆ ಉಪಯೋಗಿಸ್ತಿರುವಂತಹ ತುಪ್ಪ KMFನದು. ಅದು ನಮ್ಮ ಕರ್ನಾಟಕದ ಮತ್ತು ಕನ್ನಡಿಗರ ಒಂದು ಅಭಿಮಾನದ ಸಂಕೇತ ಅಂತಲೇ ಹೇಳಬೇಕು. ಸೊ ಸಹಕಾರಿ ಕ್ಷೇತ್ರ ಏನಿದೆ, ಕೃಷಿ ಕ್ಷೇತ್ರದಲ್ಲಿ ಮತ್ತು ಕೃಷಿಗೆ ಪೂರಕವಾದಂತಹ ಕ್ಷೇತ್ರಗಳಲ್ಲಿ ಒಂದು ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನೇ ತರ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಸ್ ಸರ್. ರೈತರ ಆರ್ಥಿಕ ಸಮೃದ್ಧಿ ಹೇಗಾಗ್ತಿದೆ ಅಂತ ಸರ್ ಹೇಳಿದ್ರು. ಅದೇ ಥರ ರೈತರ ಆರ್ಥಿಕ ಸಮೃದ್ಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಹಕಾರಿ ಬ್ಯಾಂಕ್ಗಳ ಪಾತ್ರ ಏನು ಅಂತ? ಅದು ಸಣ್ಣ ರೈತರಾಗಿರ್ಬೋದು, ಮಧ್ಯಮ ರೈತರಾಗಿರ್ಬೋದು, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರನ್ನು ಹೆಚ್ಚಿಗೆ ಆಕರ್ಷಣೆ ಮಾಡುವಂಥದ್ದು, ಅವರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಅತ್ಯಂತ ಅದ್ಭುತವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಈ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು. ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು ಈ ಮಾಡುವಂಥ ಕೆಲಸದಲ್ಲಿ ಒಂದು ಕಡೆ ಒಂದಷ್ಟು ಪಾರದರ್ಶಕತೆಯನ್ನು ಆಡಳಿತ ಮಂಡಳಿಗಳು, ಯಾವ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸ್ತಾ ಇರ್ತದೋ ಆ ಆಡಳಿತ ಮಂಡಳಿಗಳು ಒಂದು ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಅದರ ಜೊತೆಯಲ್ಲೇನೆ ಉತ್ತಮವಾದಂಥ ಆ ಭಾಗದ, ಇವತ್ತು ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು ಕಮ್ಯುನಿಟಿ ಬೇಸ್ಡ್ ಬ್ಯಾಂಕುಗಳು. ಇವತ್ತು ಆಯಾ ಸಮುದಾಯದವರು ಸೇರಿ ಒಂದು ಬ್ಯಾಂಕನ್ನು ಪ್ರಾರಂಭ ಮಾಡಿರ್ತಾರೆ, ಅದನ್ನು ಸ್ಥಾಪನೆ ಮಾಡಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಆಯಾ ಸೆಕ್ಟರ್ನ ಮಾತ್ರ ಅವರು ಕಾನ್ಸಂಟ್ರೇಟು ಮಾಡ್ತಾ ಇರ್ತಾರೆ. ಆ ಸೆಕ್ಟರ್ನವ್ರು ಮಾತ್ರ ಜಾಸ್ತಿ ಅಲ್ಲಿ ಲೋನ್ಗಳಿಗೆ ಬರುವಂಥದ್ದು. ಅಲ್ಲಿ ಅದರ ಕ್ರಿಯಾಶೀಲವಾಗಿ ಅವರಿಗೆ ಪೂರಕವಾದಂಥ ಯೋಜನೆಗಳನ್ನು ಕಾಲಕಾಲಕ್ಕೆ ಯಾವುದೇ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಡಿಸೈನ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದರ ಸಾರ್ಥಕತೆ
ಜನಸಾಮಾನ್ಯನಿಗೆ ಸಿಗೋದರ ಮುಖೇನ ಇವತ್ತು ನಾವು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅನೇಕ ಸುಧಾರಣೆಗಳನ್ನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟು ಅಮೆಂಡ್ಮೆಂಟ್ ಆದ ನಂತರ ಇವತ್ತು RBIನವರು ಅನೇಕ ಒಂದಷ್ಟು ಮಿತಿಗಳನ್ನೆಲ್ಲನೂ ನಮಗೆ ಸಡಿಲ ಮಾಡಿ ಕೊಟ್ಟಿರ್ತಕ್ಕಂಥದ್ದು. PSL ಸರ್ಟಿಫಿಕೇಟ್ಗಳನ್ನು ನಾವು ತಗೊಳ್ಬೇಕಾಗಿತ್ತು. ಇವಾಗ ಅದರಲ್ಲೂ ಸಹ ರಿಲ್ಯಾಕ್ಸೇಷನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅದರಲ್ಲಿ ಮೊದಲು 75% ಇತ್ತು, ಅದನ್ನು 60%ಗೆ ಇಳಿಸಿರ್ತಕ್ಕಂಥದ್ದು ಪ್ರಯಾರಿಟಿ ಸೆಕ್ಟರ್ದು. ಆಮೇಲೆ ಈ ವುಮೆನ್ ವೀಕರ್ ಸೆಕ್ಷನ್ಗೆ ಅಂತ ಹೇಳಿ ಇಂತಿಷ್ಟು ಪರ್ಸೆಂಟೇಜು ನಾವು ಲೋನನ್ನು ಕೊಡಲೇಬೇಕು ಅನ್ನುವಂಥದ್ದು, ಅದನ್ನು ಸಹ ಇವತ್ತು ಕಡಿಮೆ ಮಾಡಿರ್ತಕ್ಕಂಥದ್ದು. ಅಂದರೆ ಒಟ್ಟಾರೆ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ಈ ಸಹಕಾರ ಸಚಿವಾಲಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸಹಕಾರ ಸೇ ಸಮೃದ್ಧಿ ಅಂತ 29ರಿಂದ ಶುರುವಾಗಿದೆ, ಜುಲೈ 6ರವರೆಗೆ ಆಚರಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ, ಜೊತೆಗೆ ಸಹಕಾರ ಸೇ ಸಮೃದ್ಧಿ ಇದರ ಆಶಯ ಏನು ಅಂತ? ಸಹಕಾರದಿಂದ ಸಮೃದ್ಧಿ ಎನ್ನುವುದು ಬಹಳ ಅರ್ಥಪೂರ್ಣವಾದಂತಹ ವಾಕ್ಯ ಅಂತಲೇ ಹೇಳಬೇಕು. ಜನರ ಆರ್ಥಿಕ ಸಬಲೀಕರಣ, ಸಮಾಜದ ಅಭಿವೃದ್ಧಿ, ಸಾಮೂಹಿಕ ಪ್ರಗತಿ ಸಹಕಾರ ಕ್ಷೇತ್ರದಿಂದ ಆಗ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರಿರ್ಬೋದು, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿ ಅಂದರೆ ಏನಿದ್ದಾನೆ ಆ ವ್ಯಕ್ತಿಗೂ ಕೂಡ ಸಹಕಾರ ಕ್ಷೇತ್ರದಿಂದ ಒಂದಲ್ಲ ಒಂದು ರೀತಿಯಾದಂತಹ ಉಪಯೋಗ ಆಗಿದೆ. ಈ ಸಹಕಾರದಲ್ಲಿ ಸಾಮೂಹಿಕ ಶಕ್ತಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಿದೆ. ಈಗ ನಾನು ಆಗಲೇ ಹೇಳಿದೆ, ಬೆಳಿಗ್ಗೆ ಎದ್ದು ಹಾಲನ್ನು ಉಪಯೋಗಿಸ್ಕೊಂಡು ಕಾಫಿ ಟೀ ಕುಡಿಯೋದ್ರಿಂದ ಹಿಡಿದು ರಾತ್ರಿ ಊಟ ಮಾಡಿ ಮಲಗೋವರೆಗೂ ಕೂಡ ಸಹಕಾರಿ ಕ್ಷೇತ್ರ ಅನ್ನುವುದು ಜನರ ಒಂದು ಅವಿಭಾಜ್ಯ ಅಂಗವಾಗಿ ಆಗಿದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಸಹಕಾರಿ ಕ್ಷೇತ್ರ ಕೇವಲ ಸಾಲ ನೀಡುವಂತಹ ಕ್ಷೇತ್ರ ಒಂದೇ ಅಲ್ಲ, ಅಲ್ಲಿ ರೈತರ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಾಗ್ತಿದೆ. ಮಹಿಳೆಯರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನಿದ್ದಾರೆ ಅವರಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡಲಾಗ್ತಿದೆ. ತರಬೇತಿ ಶಿಕ್ಷಣ ಇರ್ಬೋದು, ಸಂವಹನ ಇರ್ಬೋದು, ಇಂತಹ ಚಟುವಟಿಕೆಗಳ ಮುಖಾಂತರ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣವನ್ನು ಸಹಕಾರ ಕ್ಷೇತ್ರ ನಿರ್ಮಾಣ ಆಗಿದೆ. ಸರ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಸಹಕಾರ ಸೇ ಸಮೃದ್ಧಿ ಈ ಸಪ್ತಾಹವನ್ನು ಹೇಗೆ ಆಚರಿಸ್ತಾ ಇದ್ದೀರಾ, ಏನೆಲ್ಲ ಇರುತ್ತೆ ಅಂತ? ಈ ಸಪ್ತಾಹವನ್ನು ಆಚರಣೆ ಮಾಡಲಿಕ್ಕೆ ಒಂದಷ್ಟು ಗಿಡ ನೆಡುವಂಥ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಚಿಂತನ ಮಂಥನ ಮಾಡುವಂಥದ್ದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅವನ್ನು ಆಚರಣೆಗೆ ತರುವಂಥದ್ದು, ಅದು ಜನಸಾಮಾನ್ಯನಿಗೆ ತಲುಪುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದ್ರು. ಅದರ ಭಾಗವಾಗಿ ಇವಾಗ ನಾವು ಸಹ ನಿನ್ನೆ ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ನಾವು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳ ಹಿನ್ನೆಲೆಯಲ್ಲಿ ಒಂದು ಕಾರ್ಯಾಗಾರವನ್ನು ಸಹ ನಾವು ಏರ್ಪಾಡು ಮಾಡಿದ್ವಿ. ಆ ಕಾರ್ಯಾಗಾರವು ಸಹ ಯಶಸ್ವಿಯಾಯಿತು. ಮತ್ತು ಸಾಕಷ್ಟು ಮಹಿಳೆಯರು ಮತ್ತು ಬೇರೆ ಬೇರೆ ವರ್ಗದ ನಮ್ಮ ಬ್ಯಾಂಕಿನ ಮೆಂಬರ್ಗಳು, ಠೇವಣಿದಾರರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥದ್ದು ಒಂದು. ಆಮೇಲೆ ನಾನು ಜನಸಾಮಾನ್ಯನಿಗೆ, ವೀಕ್ಷಕರಿಗೆ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥದ್ದು ಯಶಸ್ವಿಯಾಗಿ ರನ್ ಆಗಬೇಕು ಅಂತಂದರೆ ನೀವು ಎಲ್ಲೆಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ನೀವು ಇಡ್ತಕ್ಕಂಥ ಠೇವಣಿ, ಒಂದು ಕಡೆ ಕೇಂದ್ರ ಸರ್ಕಾರ 1 ಲಕ್ಷದಿಂದ 5 ಲಕ್ಷ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಅದು ಒಂದಾದ್ರೂ ಪ್ರತಿ ವರ್ಷ ಬ್ಯಾಂಕು ಡಿವಿಡೆಂಟ್ ಕೊಡ್ತಾ ಇದೆಯೋ ಕೊಡ್ತಾ ಇಲ್ವೋ ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಆಮೇಲೆ ಬ್ಯಾಲೆನ್ಸ್ ಶೀಟು ಪ್ರತಿ ವರ್ಷವೂ ಸಹ ಜೂನ್ 30ರೊಳಗಡೆ ಒಂದು ನ್ಯೂಸ್ ಪೇಪರಲ್ಲೂ ಪಬ್ಲಿಷ್ ಆಗುತ್ತೆ. ಮತ್ತು ಆ್ಯನ್ಯುಯಲ್ ರಿಪೋರ್ಟನ್ನು ಸಹ ಪ್ರಿಂಟ್ ಮಾಡಿ ಸದಸ್ಯರಿಗೆ ಕೊಡ್ತಾರೆ. ಅಲ್ಲಿ ನಮ್ಮ ಒಟ್ಟಾರೆ ಆ ಬ್ಯಾಂಕಿನ ಸದೃಢತೆ
ಹೇಗಿದೆ ಅನ್ನುವಂಥದ್ದು ಅದರಲ್ಲಿ ಪ್ರತಿಬಿಂಬಿತವಾಗ್ತಾ ಇರ್ತದೆ. ಅದನ್ನು ನಮ್ಮ ಸದಸ್ಯರುಗಳು ಏನಿರ್ತಾರೆ ಆ ಸದಸ್ಯರುಗಳು ಅದನ್ನು ಸಹ ಒಂದಷ್ಟು ನೋಡ್ತಾ ಇರಬೇಕು. ಅಥವಾ ಒಂದು ವೇಳೆ ಅವರಿಗೆ ಅರ್ಥ ಆಗಲ್ಲ ಅಂತಂದರೆ ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಅವ್ರ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ನೋಡಪ್ಪ ಇದೇನೋ ಇದು ಬ್ಯಾಲೆನ್ಸ್ ಶೀಟ್ ಒಂದು ಬಂದೈತೆ, ಇದು ಹೆಂಗೆ ಸ್ವಲ್ಪ ನೋಡ್ಬಿಟ್ಟು ಹೇಳು, ಹೆಂಗೆ ಈ ಬ್ಯಾಂಕ್ ಪರವಾಗಿಲ್ವಾ, ನಮ್ಮ ಠೇವಣಿ ಹಣ ಇಲ್ಲಿ ಸೇಫ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಅಂಥವ್ರನ್ನ ನೀವು ಮನೆ ಕುಟುಂಬಸ್ಥರನ್ನೇ ಕೇಳಿಕೊಂಡು ಇದು ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶೇರ್ ಕ್ಯಾಪಿಟಲ್ಲು ನಾನು ಕನಿಷ್ಠ ಏನಿಲ್ಲ ಅಂದರೂ ಪ್ರತಿ ಸಾಲಿನಲ್ಲೂ 10-15% ಶೇರ್ ಕ್ಯಾಪಿಟಲ್ಲು ಜಾಸ್ತಿ ಆಗ್ತಾ ಇರಬೇಕು. ಈ ಥರ ಸಾಕಷ್ಟು ಇದೆ. ಇವನ್ನು ನಮ್ಮ 5-15% ನಮ್ಮ ಮೀಸಲು ನಿಧಿ ಏನಿದೆಯಲ್ಲ, ಆ ಮೀಸಲು ನಿಧಿ ಪ್ರತಿ ವರ್ಷವೂ ಸಹ 5-15% ಜಾಸ್ತಿ ಆಗ್ತಾ ಇರಬೇಕಾಗ್ತದೆ. ಸರ್, ಮುಂದಿನ ಗುರಿ ಏನು ಅಂತ, ಈಗ ಈ ಕ್ಷೇತ್ರದಲ್ಲಿ ಮುಂದೆ ಏನು ಸಾಧಿಸೋದಕ್ಕಿದೆ, ನಾವು ಮುಂದೊಂದು 5 ವರ್ಷದ ದೂರದೃಷ್ಟಿ ಅಂದರೆ ಏನು ಹೇಳ್ತೀವಿ? ಅದು ಎಲ್ಲ ನಮ್ಮ ಪ್ಯಾಕ್ಸ್ಗಳು 5,500ಕ್ಕೂ ಹೆಚ್ಚು ಪ್ಯಾಕ್ಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಎಲ್ಲ 25 ಸೇವೆಗಳನ್ನು ಕೂಡ ಜನಸಾಮಾನ್ಯರಿಗೆ ನೀಡುವಂತೆ ಆಗಬೇಕು ಅಂತ ಪ್ರಮುಖ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಪ್ಯಾಕ್ಸ್ಗಳನ್ನು ಒಂದು ಸ್ಥಳೀಯ ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡು ಮಾಡಿ ರೈತರು ಬೆಳೆದಂತಹ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಅವರು ರಫ್ತು ಮಾಡುವಂತಹ ಸಬಲೀಕರಣ ಏನಿದೆ, ಅಂದರೆ ಸಶಕ್ತರಾಗಬೇಕೆನ್ನುವುದು ನಮ್ಮ ಇಲಾಖೆಯ ಪ್ರಮುಖ ಗುರಿಯಾಗಿದೆ. ಇದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು, ರಸಗೊಬ್ಬರಗಳನ್ನು ರೈತರ ಮನೆ ಅಂಗಳದಲ್ಲೇ ತಲುಪಿಸಬೇಕು. ಈ ಎಲ್ಲ ಮಹತ್ತರವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ಬರು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಇಷ್ಟೊತ್ತು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಿಮಗೂ ಕೂಡ ಈ ಕಾರ್ಯಕ್ರಮ ತುಂಬಾ ಮಾಹಿತಿದಾಯಕವಾಗಿತ್ತು, ಆಸಕ್ತಿದಾಯಕವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.